ಇಲ್ಲಿ ಯಾವತ್ತು ಬಂದರೂ ಸಹ ನಮಗೆ ಒಂದು ಈ ಒಳ್ಳೆ ಮೀನು ತಿನ್ನೋದು ಅಂದರೆ ಭಾಳ ಖುಷಿ. ಅದರಲ್ಲಿ ಕ್ಯಾಟ್ಲ ಇದೆಯಲ್ವಾ, ಓಹೋ. ನನಗೆ ನಮಸ್ಕಾರ. ನಾವಿವತ್ತು ಬಂದಿರೋ ಜಾಗ ಹೋಟೆಲ್ ನಿಸರ್ಗ ಅಂತ. ಇದಿರೋದು ತೀರ್ಥಹಳ್ಳಿ ತಾಲೂಕಿನ ಮೇಕೆರಿ ಅನ್ನೋ ಜಾಗದಲ್ಲಿ. ನೋಡಿ, ಇಲ್ಲಿ ಡ್ಯಾಮ್ನ ಬ್ಯಾಕ್ ವಾಟರ್ ಇದೆ, ಅದರ ಎಕ್ಸಾಕ್ಟ್ಲಿ ಆಪೋಸಿಟಲ್ಲಿದೆ. ಫ್ರೆಶ್ ಮೀನು ಸಿಗುತ್ತೆ, ಡ್ಯಾಮಲ್ಲಿ ಸಿಗುವಂಥ ಮೀನೆಲ್ಲ ಸಿಗುತ್ತೆ. ಇಲ್ಲಿ ನೋಡೋಣ ಏನೇನಿದೆ ಅಂತ. ನೀರಲ್ಲಾಡಿ ನಮಗೆ ಹಸಿವು ಜೋರಾಗಿತ್ತು, ಹಾಗಾಗಿ ಒಂದು ತಂಪಾದ ಜಾಗದಲ್ಲಿ ಕೂತ್ಕೊಂಡಿದ್ದೀವಿ. ಮಧ್ಯಾಹ್ನದ ಊಟಕ್ಕೆ ಒಂದು ಒಳ್ಳೆಯ ಜಾಗ. ಶೋಭೆ ಅಲ್ಪಲ್ಲ ಯಡೂರು ಮೇಕೇರಿ ದಾದೊಂಡಿಗೆ ಮೀನು ದಾದೊಂಡಿಗೆ ಮೀನನ್ನು ಪಂಡ್ಯರು ಓಂಡು ಕೇನುಗ ಪಾರ್ದು ಕಾವಲಿ ಮೇಲೆ ಮೀನು ಕಾಯಿಸ್ತಾ ಇರೋ ಸೌಂಡ್ಗೆ ಹಸು ಇನ್ನೂ ಜೋರಾಗ್ತಾ ಇತ್ತು. ಬಾಳೆ ಎಲೆ ಮೇಲೆ ಊಟ, ಪಕ್ಕ ಮಲ್ನಾಡ್ ಸ್ಟೈಲ್ ಊಟ. ಅದರಲ್ಲಿ ಸೌತೆಕಾಯಿ, ಉಪ್ಪಿನಕಾಯಿ, ಉಪ್ಪು, ನೀರುಳ್ಳಿ, ಹಾಗೆಯೇ ನಿಂಬೆಹಣ್ಣು ಕೊಟ್ಟರು ಮೊದಲಿಗೆ. ಅದ್ರ ಜೊತೆಗೇ ವೈಟ್ ರೈಸು, ರಸಮ್ ಇದೆ, ಹಾಗೆಯೇ ಚಿಕನ್ ಸಾರಿದೆ. ನಿಮ್ಗೆ ಯಾವ್ದು ಬೇಕಾದರೂ ತೊಗೋಬೋದು. ಅದ್ರ ಜೊತೆಗೇ ಮಜ್ಜಿಗೆ ಕೂಡ ಕೊಡ್ತಾರೆ. ಮೊದಲಿಗೆ ನಾವು ಟೇಸ್ಟ್ ಮಾಡಿರೋದು ಮಿಕ್ಸ್ ವೆಜ್ ಉಪ್ಪಿನಕಾಯಿ. ಇವರೇ ಮನೆಯಲ್ಲೇ ಮಾಡಿರೋಂಥ ಉಪ್ಪಿನಕಾಯಿ ಅದ್ಭುತವಾಗಿತ್ತು. ಕಂಟ್ರೋಲ್ ಸಿಗ್ತಾ ಇಲ್ಲ ಬಡ ಹುಡು. ರೈಸ್ ಅನ್ಲಿಮಿಟೆಡ್ ಆಗಿರುತ್ತೆ, ನಿಮ್ಗೆ ಎಷ್ಟು ಬೇಕಾದ್ರೂ ತಗೋಬೋದು. ಶುದ್ಧವಾದ ಬಾಳೆ ಎಲೆ ಮೇಲೆ ಅನ್ನ ಬಿದ್ದಾಗ ಅದ್ರ ಖುಷಿನೇ ಬೇರೆ ಅಲ್ವಾ. ಚಿಕನ್ ಸಾರು ಇದ್ರೂ ನನಗೇನೋ ರಸಮ್ ತಿನ್ನಬೇಕು ಅಂತ ಮನಸ್ಸಾಯಿತು, ಅದಕ್ಕೆ ನಾನು ರಸಮ್ ತಗೊಂಡೆ. ನನ್ನ ಫ್ರೆಂಡ್ಸ್ ಎಲ್ಲ ಮೊದಲು ಚಿಕನ್ ಸಾರು ತಗೊಂಡ್ರು. ನಾನು ರಸಮ್ ಟೇಸ್ಟ್ ಮಾಡಿದ ಮೇಲೆ ಅವ್ರಿಗೂ ರಸಮ್ ತಿನ್ನಬೇಕು ಅಂತ ಮನಸ್ಸಾಯಿತು, ಹಾಗಾಗಿ ಎಲ್ಲರೂ ರಸಮ್ ಹಾಕ್ಕೊಂಡ್ರು. ಯಾವ್ದು ನನಗೆ ರಸಮ್ ಮೀನು ಬಂತು. ಮೀನು ಆಯ್ತುಲಾಗೆ ನಾಡ್ದು ಮಲ್ಲ ಉಂಟು ಟೇಸ್ಟ್ ಮಾಡ್ಕೊ. ಒಳ್ಳೆ ಪೀಸ್ ಇಲ್ಲಿ ಯಾವತ್ತು ಬಂದರೂ ಸಹ ನಮಗೆ ಒಂದು ಈ ಒಳ್ಳೆ ಮೀನು ತಿನ್ನೋದು ಅಂದರೆ ಭಾಳ ಖುಷಿ. ಅದರಲ್ಲಿ ಕ್ಯಾಟ್ಲ ಇದೆಯಲ್ವಾ, ಓಹೋ. ನನಗೆ ಸಾಂಬಾರು, ರಸಮ್. ರಸಮ್ ಅವರು ಇಬ್ಬರು ಚಿಕನ್ ಸಾರು ತಗೊಂಡಿದ್ದಾರೆ. ಸ್ವಲ್ಪ ಹಾಕಿ ಮತ್ತು ಈ ಥರ ರಸಮ್. ಎಸ್, ಸಾಕು. ರಸಮ್ ನೆಕ್ಸ್ಟ್ ಲೆವೆಲ್. ಎಲ್ಲ ವೈಪು ಚಿಕನ್ ಸಾರು ತಗೊಂಡು ಫಿಶ್ ತುಂಬ ಬಿಸಿ ಇದೆ. ಇವಾಗ ಫ್ರೈ ಮಾಡಿ ತಗೊಂಡ್ಬಂದಿದ್ದಾರೆ. ಇವತ್ತು ತುಂಬ ಚೆನ್ನಾಗಿದೆ. ಮಸಾಲ ಸೂಪರ. ಮಸಾಲ ಜಾಸ್ತಿ ಮಸಾಲೆ ಇಲ್ಲ, ಲೈಟಾಗಿ ಮಸಾಲ ಹಾಕಿದ್ದಾರೆ, ಸಾಕಾಗಿದೆ. ಶ್ರೀಕಂಠ್ ಟೇಸ್ಟ್ ಮಾಡಿ ನೋಡಿ ಆದಮೇಲೆ ನನಗೂ ವೆಯ್ಟ್ ಮಾಡಲಿಕ್ಕೆ ಮನಸ್ಸಾಗಲಿಲ್ಲ. ನಾನು ಒಂದು ಬೈಟ್ ತೊಗೊಂಡೆ ಫಿಶ್. ಅದಾದಮೇಲೆ ನಾವು ಊಟ ಮುಗಿಸಿದ ಮೇಲೆ ರೇಟ್ ಕೇಳಿದ್ವಿ. ನಮಗೆ ಶಾಕ್ ಆಯಿತು, ಯಾಕಂದರೆ ಮೀನು ಪ್ಲಸ್ ಊಟ ಎರಡು ಸೇರಿಸಿ 90 ರೂಪಾಯಿ. ಇಲ್ಲಾಂದರೆ ಆಲ್ಮೋಸ್ಟು ಇಷ್ಟು ದೊಡ್ಡ ಮೀನಿಗೆ 90 ರೂಪೀಸ್ ತೊಗೋತಾರೆ. ಮೀಡಿಯಮ್ ಸ್ಪೈಸಿ ಇತ್ತು, ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಯಾಕಂದರೆ ಹತ್ತಿರದಲ್ಲೇ ಡ್ಯಾಮ್ ಇರೋದ್ರಿಂದ ಇವರಿಗೆ ಫ್ರೆಶ್ ಮೀನು ಸಿಗುತ್ತೆ. ರೇಟ್ ಕಮ್ಮಿ ಯಾಕೆ ಹೇಳಿದೆ ಅಂದರೆ, ನಿನ್ನೆ ನೈಟ್ ಕೂಡ ನಾವು ಪಾರ್ಸಲ್ ತೊಗೊಂಡೋಗಿದ್ವಿ ಬೇರೆ ಕಡೆಯಿಂದ, ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ.
ಅಲ್ಲಿ ಬರೀ ಮೀನಿಗೆ ನಮಗೆ 110 ರೂಪಾಯಿ ಚಾರ್ಜ್ ಮಾಡಿದರು. ಅದು ಕೂಡ ವಿಡಿಯೋ ಇದೆ, ಅದು ನಮ್ಮ ಸಪ್ರೇಟ್ ಲೆಜೆಂಡ್ಸ್ ತುಳು ವ್ಲಾಗ್ಸ್ ಚಾನಲಲ್ಲಿ ಹಾಕ್ತೀನಿ. ಆದಷ್ಟು ಬೇಗ ವ್ಲಾಗ್ಸ್ ಬರುತ್ತೆ. ಚಿಕನ್ ನಂಜಿ ಗೊತ್ತಿತ್ತು. ಚಿಕನ್ ಫ್ರೈ ಸೂಪರ್, ಮಲ್ನಾಡ್ ಸ್ಟೈಲ್. ನೆಕ್ಸ್ಟ್ ನಾವು ಆರ್ಡ್ರ್ ಮಾಡಿದ್ದು ಚಿಕನ್ ಸುಕ್ಕ, ಅವರು ಚಿಕನ್ ಫ್ರೈ ಅಂತಾರೆ, ಮಲ್ನಾಡ್ ಸ್ಟೈಲ್ ಚಿಕನ್ ಫ್ರೈ. ಅದು ಚೆನ್ನಾಗಿತ್ತು, ಮೀಡಿಯಮ್ ಸ್ಪೈಸ್ ಆಗಿ ಪೆಪ್ಪರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಟ್ಟಿದ್ರು, ಅದನ್ನು ಟೇಸ್ಟ್ ಮಾಡಿದ್ವಿ. ಚಿಕನು ಅಷ್ಟೇ ಎಲ್ಲರಿಗೂ ಇಷ್ಟ ಆಯಿತು. ನೆಕ್ಸ್ಟ್ ನಾವು ಆರ್ಡ್ರ್ ಮಾಡಿದ್ದು ಚಿಕನ್ ಕಬಾಬ್ 1 ಪ್ಲೇಟು. ಇವಾಗ ಬಂದಿರೋದು ಬಿಸಿ ಬಿಸಿ ಕಬಾಬ್ ಹಾಗೆಯೇ ಅದ್ರ ಜೊತೆ ಕರಿಬೇವು ಸೊಪ್ಪು ಒಟ್ಟಿಗೆ ಫ್ರೈ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೇ 2 ಪೀಸು ನಿಂಬೆಹಣ್ಣು ಕೊಟ್ಟರು, ಒಳ್ಳೆ ಫ್ರೈ ಮಾಡಿ ರೋಸ್ಟ್ ಮಾಡಿಕೊಟ್ಟಿದ್ದಾರೆ. ಸ್ಪೈಸ್ ಲೆವೆಲ್ ಮೀಡಿಯಮ್ ಆಗಿತ್ತು, ಚೆನ್ನಾಗಿತ್ತು. ಫಿಶಲ್ಲಿ ಬೇರೆ ವೆರೈಟಿ ಇದ್ದಿದ್ದರೆ ಟ್ರೈ ಮಾಡ್ತಿದ್ವಿ, ಆದರೆ ಅಲ್ಲಿ ಇದ್ದದ್ದು ಬರೀ ಕಾಟ್ಲಾ ಮಾತ್ರ. ಚಿಕ್ಕ ಊರು, ತಂಪಾದ ಜಾಗ, ಹಾಗೆಯೇ ಜನ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಹೋಟೆಲ್ ಸ್ಟಾಫ್ ಆಗಿ ಓನರು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸಿದ್ರು. ಎಲ್ಲ ಬಿಸಿ ಇವಾಗ ಮಾಡಿದ್ದು ಪ್ರಾಬ್ಲಮ್ ಏನಿದೆಯಾ ಮಾಸದ ಮುಳ್ಳು ಅಂದು ಅವಲ ಕತ್ತರಿ ಮುಳ್ಳು. ಸಾಂಬಾರು ಮತ್ತು ಮಜ್ಜಿಗೆ ಮಿಕ್ಸ್ ಮಾಡಿದೆ ಜಾಸ್ತಿ, ಅದಕ್ಕೆ ಈ ಥರ ಇಟ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಇದು ತಿನ್ನಬೇಕು, ಒಳ್ಳೆಯದು. ನೀರು ಉಳ್ಳಾಗಡ್ಡಿ ರಾಜ್ಮಾ. ಹೊಟ್ಟೆ ತುಂಬ ಊಟ, ಒಳ್ಳೆ ಬಿಸಿ ಬಿಸಿ ಊಟ ಪ್ಲಸ್ ಮೀನು 90 ರೂಪಾಯಿ, ಚಿಕನ್ ಕಬಾಬು ಒಂದು ಫುಲ್ ಪ್ಲೇಟು 100 ರೂಪಾಯಿ, ಹಾಗೆಯೇ ಚಿಕನ್ ಫ್ರೈ ಅದು ಕೂಡ ಅಷ್ಟೇ 100 ರೂಪಾಯಿ ಫುಲ್ ಪ್ಲೇಟು ನಾವು ಹೇಳಿರೋದು. ನಾವು 5 ಜನ ಇದ್ವಿ, ಅದಕ್ಕೋಸ್ಕರ ಫುಲ್ ಹೇಳಿರೋದು. ರೇಟ್ ವೈಸ್ ಹೇಳಿ ಕಮೆಂಟ್ ಮಾಡಿ, ಓಕೆನಾ, ಜಾಸ್ತಿ ಆಯಿತಾ, ಅಫೋರ್ಡೆಬಲ್ ಇದೆಯಾ? ಹಾಗೆಯೇ ನಿಮ್ಮೂರಲ್ಲೂ ಇಂಥದ್ದೇ ಒಳ್ಳೊಳ್ಳೆ ಹೋಟೆಲ್ಸ್ ನೋಡುವಂಥ ಜಾಗ ಇದ್ದರೆ ಖಂಡಿತವಾಗಿ ನಮಗೆ ಕಮೆಂಟಲ್ಲಿ ತಿಳಿಸಿ. ನಾವು ಆ ಜಾಗನ ನೋಡಬೇಕು, ಬರಬೇಕು, ಫುಡ್ ಟೇಸ್ಟ್ ಮಾಡಬೇಕು. ನಾವು ಮಾಡ್ತಾ ಇರೋ ವ್ಲಾಗ್ಸ್, ಫುಡ್ ರಿವ್ಯೂಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ನಮಗೆ ತುಂಬಾ ಪ್ರೋತ್ಸಾಹ ಸಿಕ್ಕಿದಾಗ ಆಗುತ್ತೆ. ಇದು ಮೇಕೇರಿ ಅಂತೇಳಿ ಇಲ್ಲೇ ಬೋರ್ಡ್ ಇದೆ, ಅದರ ಅಪೋಸಿಟಲ್ಲೇ ಇದೆ ಹೋಟೆಲ್ ಹೆಸರು ನಿಸರ್ಗ ಅಂತೇಳಿ. ನಮಗೆ ತುಂಬ ಖುಷಿ ಆಯಿತು ಊಟ. ಏನಕ್ಕೆ ಅಂತ ಹೇಳಿದ್ರೆ, ನಿನ್ನೆ ನಾವು ಒಂದು ಕ್ಯಾಟ್ಲಾ ತೊಗೊಂಡಿದ್ವಿ, ಇಷ್ಟೇ ಚಿಕ್ಕದು ಪೀಸ್ ಇದ್ದಿದ್ದು, ಬಟ್ ಇಲ್ಲಿ ಸೈಜ್ ಚೆನ್ನಾಗಿತ್ತು, ಕ್ಯಾಟ್ಲಾ ಸೈಜ್ ಚೆನ್ನಾಗಿತ್ತು. ಪ್ರೈಸಲ್ಲಿ ಬಂದರೆ ಓಕೆ, ಪರವಾಗಿಲ್ಲ. ಒಂದು ಸ್ವಲ್ಪ ನೆನ್ನೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿಲ್ ಆಯ್ತು ನಮಗೆ. ಒಂದು 5 ಜನ ಊಟ ಮಾಡಿದ್ವಿ ನಾವು. 5 ಪೀಸು ಮೀನು ಊಟ ಪ್ಲಸ್ ಸುಕ್ಕ ಕಬಾಬ್ ಎಲ್ಲ ತೊಗೊಂಡಿದ್ದೀವಿ. ಓನ್ಲಿ 700 ಆಗಿದ್ದು ನಮಗೆ. ಚೆನ್ನಾಗಿತ್ತು ಊಟ, ಮಾತ್ರ ಸೂಪರಾಗಿದೆ. ಅದು ಬಾಳೆ ಎಲೆಯಲ್ಲಿ ಕೊಡ್ತಾರೆ ಊಟ, ಅದು ನಮಗೆ ತುಂಬ ಖುಷಿ ಆಯಿತು. ಫುಲ್ಲು ನಾವು ಟಯರ್ಡ್ ಆಗಿದ್ದೀವಿ. ಈ ಟಯರ್ಡಿಗೆ ಬಂದ ತಕ್ಷಣ ಇಲ್ಲಿ ಬಿಸಿ ಬಿಸಿ ಊಟ, ಅದು ಬಾಳೆ ಎಲೆಲ್ಲ ಅಂತ ಹೇಳಿದ್ರೆ ತುಂಬ ಖುಷಿ ಆಯ್ತು ನಮಗೆ. ಚೆನ್ನಾಗಿದೆ ಮಾತ್ರ. ಈಚೆ ಬಂದರೆ ಇಲ್ಲೇ ನಿಮಗೆ ಆ ಸ್ಪಾಟ್ ತೋರಿಸಿ ಶೋಭಿ. ಈ ಸ್ಪಾಟ್ ಇದೆ, ನಿಮಗೆ ಡ್ಯಾಮ್ ಇದೆ, ಇಲ್ಲಿ ಬಂದು ನೀವು ಸ್ವಲ್ಪ ಎಂಜಾಯ್ ಮಾಡ್ಬೋದು. ಇಲ್ಲೇ ಮೇಕೇರಿ ಅಂತೇಳಿ ಈ ಹೋಟೆಲಿಗೆ ಬನ್ನಿ, ಬಿಸಿ ಬಿಸಿ ಊಟ ಸಿಗುತ್ತೆ, ತುಂಬ ಚೆನ್ನಾಗಿದೆ ಮಾತ್ರ, ನೆಕ್ಸ್ಟ್ ಲೆವೆಲ್.